ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮರು ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿಗಳ ಪೀಠಕ್ಕೂ ತಲುಪದ ದರ್ಶನ್ ಅರ್ಜಿ ಪರಿಶೀಲನಾ ಹಂತದಲ್ಲೇ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. 1 ವರ್ಷ ಬೇಲ್ಗೆ ಅರ್ಜಿಯನ್ನ ಹಾಕದಂತೆ ಈ ಹಿಂದೆ ಆದೇಶವನ್ನ ಕೊಡಲಾಗಿತ್ತು. ಇದೇ ಆದೇಶವನ್ನ ಮರುಪರಿಶೀಲನೆ ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ ನಟ ದರ್ಶನ್ ಪೀಠಕ್ಕೆ ಕಳುಹಿಸಲು ಯೋಗ್ಯವಲ್ಲದ ಅರ್ಜಿ ಅಂತ ಸುಪ್ರೀಂ ಕೋರ್ಟ್ ಪರಿಶೀಲನಾ ಹಂತದಲ್ಲೇ ಅರ್ಜಿಯನ್ನ ವಜಾಗೊಳಿಸಿದೆ. ಸುಪ್ರೀಂ ಅರ್ಜಿ ವಜಾ ಹಿನ್ನೆಲೆಯಲ್ಲಿ ಮತ್ತಷ್ಟು ದಿನ ಈಗ ದರ್ಶನ್ಗೆ ಜೈಲು ವಾಸವೇ ಫಿಕ್ಸ್ ಆಗಿದೆ. 1 ವರ್ಷ ಜೈಲು ಆದೇಶವನ್ನ ಮರುಪರಿಶೀಲನೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ಜೈಶಂಕರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದು ಅಭಿಷೇಕ್? ಹೀಗಾಗಿ ಏನು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ ಹತ್ರ ಮೊದಲು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಆದ್ರೆ ಬೇಸಿಕ್ ಹಂತದಲ್ಲಿ ಅಂದ್ರೆ ರಿಜಿಸ್ಟ್ರಾರ್ ಏನಿದೆ ಅವರು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಜಾಮೀನು ಸಲ್ಲಿಕೆ ಮಾಡದ ರೀತಿಯಲ್ಲಿ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ನೀಡಿರುವಂತಹ ಒಂದು ಕಾರಣದಿಂದಾಗಿ ಅಂದ್ರೆ 1 ವರ್ಷದ ಒಳಗಡೆ ನೀವು ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ನೀಡಿದೆ. ಇದನ್ನ ಪರಿಶೀಲನೆ ನಡೆಸಿದಂತಹ ರಿಜಿಸ್ಟ್ರಾರ್ ಈ ಒಂದು ಅರ್ಜಿಯ ಮರುಪರಿಶೀಲನೆ ಅರ್ಜಿಯನ್ನು ವಜಾಗೊಳಿಸುವಂತಹ ಮುಖಾಂತರ ದರ್ಶನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ನ್ಯಾಯಮೂರ್ತಿಗಳು ಪೀಠಕ್ಕೆ ಕಳಿಸೋದಕ್ಕೆ ಯೋಗ್ಯವಲ್ಲದ ಅರ್ಜಿ ಅಂತ ಹೇಳಿ ಇದನ್ನ ಮಾನ್ಯ ಮಾಡಿಲ್ಲ. ಹೀಗಾಗಿ ಸದ್ಯ ಬೇಸಿಕ್ ಇದರಲ್ಲೇ ಅಂದ್ರೆ ಕೋರ್ಟ್ ನಲ್ಲಿ ಅಕ್ಸೆಪ್ಟ್ ಆಗೋದೇ ಇರಲಿ, ರಿಜಿಸ್ಟರ್ ಇದರಲ್ಲೇ ಅಕ್ಸೆಪ್ಟ್ ಆಗದೇ ಇರುವಂತದ್ದು ದುರಂತ ಅಂತ ಹೇಳ್ಬೋದು. ಈ 1 ವರ್ಷದಲ್ಲಿ ಟ್ರಯಲ್ ಮುಗಿಸಿಲ್ಲ ಅಂದ್ರೆ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ದರ್ಶನ್ ಅವರು ಸಲ್ಲಿಕೆ ಮಾಡಬಹುದಾಗಿದೆ. ಆ ಆದೇಶವನ್ನ ಮಾರ್ಪಾಟು ಮಾಡುವಂತೆ ಸುಪ್ರೀಂ ಕೋರ್ಟ್ ಮರುಪರಿಶೀಲನೆ ಅರ್ಜಿ ಸಲ್ಲಿಕೆ ಮಾಡಿದ್ದ ದರ್ಶನ್ ಪರ ವಕೀಲರು ಇಂದು ಮರುಪರಿಶೀಲನೆ ಅರ್ಜಿ ಪರಿಶೀಲನೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಇದು ಯೋಗ್ಯವಲ್ಲದ ಅರ್ಜಿ ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಅರ್ಜಿಯಲ್ಲಿ ಏನಾದ್ರೂ ಮುಖ್ಯ ಹಾಗೂ ತುರ್ತು ಪರಿಸ್ಥಿತಿ ಅಂತ ಏನಾದ್ರೂ ಅನಿಸಿದಂತಹ ಮಾತ್ರ ಅದನ್ನು ನ್ಯಾಯಮೂರ್ತಿಗಳ ಒಂದು ಪೀಠಕ್ಕೆ ಕಳಿಸಲಾಗುತ್ತೆ. ಆದ್ರೆ ಅಂತಹ ಯಾವುದೇ ರೀತಿಯಾದಂತಹ ತುರ್ತು ಪರಿಸ್ಥಿತಿ ಯಾವುದು ಕೂಡ ಕಂಡು ಬಾರದ ಹಿನ್ನೆಲೆಯಲ್ಲಿ ಅಲ್ಲಿ ರಿಜೆಕ್ಟ್ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ 1 ವರ್ಷದವರೆಗೆ ಅವರು ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮರುಪರಿಶೀಲನೆ ಅಂದ್ರೆ ಈಗಾಗಲೇ ಏನು ಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಏನು ಹೇಳಿಕೆಯನ್ನು ಕೊಟ್ಟಿದೆ ಅದನ್ನ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಇದನ್ನ ಪರಿಶೀಲನೆ ನಡೆಸಿ ನಂತರ ಇದನ್ನ ಕೊಡಬೇಕು ಅಂತ ಹೇಳಿ ಅಂದ್ರೆ ತೀರ್ಪನ್ನು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ವಜಾಗೊಂಡಿರುವಂತಹ ಕಾರಣದಿಂದಾಗಿ ಮುಂದೆ 1 ವರ್ಷದವರೆಗೂ ಯಾವುದೇ ರೀತಿಯಾದಂತಹ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 1 ವರ್ಷ ದರ್ಶನ್ ಜೈಲಿನಲ್ಲೇ ಇರಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಸದ್ಯ ಮೂಡಿರುವಂತದ್ದು. ಈಗ ಮುಂದಿನ ಹಂತದಲ್ಲಿ ಅಂದ್ರೆ 1 ವರ್ಷದ ಬಳಿಕ ಈ ರೀತಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಈ ಹಿಂದೆ ಕೂಡ ಕೋರ್ಟ್ ಹೇಳಿಕೆಯನ್ನು ನೀಡಿತು. ಈಗ ಅದು ಮಾನ್ಯ ಆಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿ.